ವೀಕ್ಷಕರೇ ನಮಸ್ಕಾರ. ನಿಮ್ಮೆಲ್ಲರಿಗೂ ಆಧ್ಯಾತ್ಮಿಕ ಪಯಣ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಗೌರಮ್ಮ ಅವರು ಸುಮಾರು 18 ವರ್ಷದಿಂದ ಈ ಜ್ಞಾನ ಮಾರ್ಗದಲ್ಲಿದ್ದಾರೆ. ಅವರ ಅನುಭವಗಳು ಹೇಗೆ ಅಂತ ತಿಳ್ಕೊಳ್ಳೋಣ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಬನ್ನಿ ಈ ಕಾರ್ಯಕ್ರಮನ ಶುರು ಮಾಡೋಣ. ನಮಸ್ಕಾರ ಗೌರಮ್ಮ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾವ ಆಧ್ಯಾತ್ಮಿಕ ದಾರಿಲಿ ನೀವಿದ್ದೀರಾ? ದಾರಿಯಿಂದ ಅದೇ ನಾವು 7 ದಿನದ ಕೋರ್ಸಿಂದ ನಮಗೆ ಶುರುವಾಯಿತು. ಆ 7 ದಿನ ಕೋರ್ಸಲ್ಲೇ ನಮ್ಗೆ ಭಾಳ ಅನುಭವ ಆಯಿತು. ಈ ಲೌಕಿಕ ಬೇಡಪ್ಪ, ಅದು ಇದು ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಸಿಕ್ಕಂಥ ಪ್ರೀತಿ ವಿಶ್ವಾಸ ಈ ಪರಿವಾರ ಎಲ್ಲೂ ಸಿಕ್ಕಲ್ಲ ಅನ್ನೋಷ್ಟು ನಮ್ಗೆ ಅನುಭವ ಆಯಿತು. ಇದ್ರ ಬಗ್ಗೆ ನಿಮ್ಗೆ ಗೊತ್ತಾಗಿದೆ ಹೇಗೆ? ನನಗೆ ಗೊತ್ತಾಗ ಇಲ್ಲಿ 1-2 ದಿನ ಬಂದರೆ ಎಲ್ಲಾದ್ರೂ ಗೊತ್ತಾಗುತ್ತಲ್ಲ. ಆಮೇಲೆ ಬಂದಮೇಲೆ ನಮ್ಗೆ ಅನುಭವ ಆಯಿತು. ಅಕ್ಕ ಅವರು ಹೇಳಿರು, ಕೋರ್ಸ್ ತಗೊಳ್ಳಿ, ಇಲ್ಲೆಲ್ಲ ಭಾಳ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಕೋರ್ಸ್ ಆತನಿಗೆ ಮಾಡುವಾಗೆ ನಮಗೆ ತುಂಬ ಇಷ್ಟ ಆಯಿತು. ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಾ? ಯಾರ್ಯಾರಿಗೆ ಜ್ಞಾನ ಅರ್ಜನೆ ಇದೆ? ಇಲ್ಲ, ಇದ್ದಾರೆ ಮಕ್ಕಳು, 4 ಮಕ್ಕಳಿದ್ದಾರೆ. ಯಜಮಾನ್ರಿದ್ರು. ಅದೇ ಯಜಮಾನ್ರು ನಾವು ಲಿಂಗಾಯತರ ಮಠಕ್ಕೆ ಸೇರ್ಕೊಂಬಿಟ್ಟಿದ್ದಂತ ಹೇಳಿನಲ್ಲ, ಆ ಅನುಭವ ನಮ್ಮಲ್ಲಿ ಇತ್ತು 30 ವರ್ಷ. ಅದ್ರಲ್ಲಿ ಏನು ನಮ್ಗೆ ಗುಣ ಕಾಣಲಿಲ್ಲ, ಸುಮ್ಮನೆ ಇದ್ದು ಅಷ್ಟೇ. ಇಲ್ಲಿ ಬಂದಮೇಲೆ ಭಾಳ ಅನುಭವ ಆಯ್ತು ನಮಗೆ. ಆಮೇಲೆ ನಮ್ಗೆ ಏನೇ ಕಷ್ಟ ಬಂದಾಗೂ ಬಾಬಾ ನಮ್ಮ ಬೆನ್ನೆಲುಬಾಗಿ ನಮ್ಮನ್ನು ಪರಿಹಾರ ಮಾಡಿ ನಮ್ಮ ದಾರಿಗೆ ತಂದರು. ಇಲ್ಲಿ ಆಧ್ಯಾತ್ಮಿಕ ರೀತಿಲಿ ಎಲ್ಲರೂ ಸಿಕ್ತಾಗ ಅಥವಾ ಯಾರನ್ನೇ ನೋಡಿದಾಗ್ಲೂ ಓಂ ಶಾಂತಿ ಅಂತ ಹೇಳ್ತಾರೆ. ಹೌದು, ಅಂದ್ರೆ ಅರ್ಥ ಏನು? ಓಂ ಶಾಂತಿ ಅಂದಾಗ ಅದು ಓಂ ಶಾಂತಿ ಅಂದರೆ ಶಾಂತಿ, ನಾನೇ ಭಗವಂತ ಅಂತ ಹೇಳ್ಕೊಂತಾರಲ್ವಾ, ಆ ಥರ ನಾವು ಓಂ ಶಾಂತಿ, ಅಣ್ಣರೇ ಓಂ ಶಾಂತಿ, ಅಕ್ಕರೇ ಓಂ ಶಾಂತಿ ಅಂತ ಹೇಳ್ಕೊಂತೀವಿ. ನೀವು 7 ದಿನ ಕೋರ್ಸ್ ಅಂತ ಹೇಳಿದ್ರಲ್ಲಮ್ಮ, ಅಂದರೆ ಯಾವ ರೀತಿ ಇರುತ್ತೆ, ಅದರಿಂದ ಅದು ಉಪಯೋಗ ಏನು ನಿಮ್ಮ ಜೀವನದಲ್ಲಿ? ಈಗ ಉಪಯೋಗ ಅಂದರೆ ಮುಂದಕ್ಕೆ ಬರೋ ದಾರಿನೇ ಕೋರ್ಸು, ಅದರಿಂದ ತಳಪಾಯ. ಆ ಬಾಬುನ ಹೆಂಗೆ ತಿಳ್ಕೊಬೇಕು ಅನ್ನೋದು ಅದರಲ್ಲೇ ಅನುಭವ ನಮ್ಗೆ ಬರೋದು. ಏನೇನು ನಿಮ್ಗೆ ಹೇಳ್ಕೊಡ್ತಾರೆ? ಅದು 18 ವರ್ಷದಿಂದ ಹೇಳಿದ್ದು ಸ್ವಲ್ಪ ಹೇಳೋಕ್ಕೆ ಕಷ್ಟ ಆಗ್ತೈತಿ. 18 ವರ್ಷ ಆಯಿತು. ಈಗ ನಾವು ಏನಿದ್ರು ಕ್ಲಾಸ್ ಕೇಳ್ತೀವಿ, ಇಲ್ಲಿ ಅನುಭವ ಮಾಡ್ಕೊತೀವಿ. ಇಲ್ಲಿ ಕ್ಲಾಸ್ ಏನು ಹೇಳಿದ್ರು ಅದೇ ಅಲ್ಲೂ ಕೋರ್ಸಿಗೂ ಹೇಳಿದ್ದು. ಆದರೆ ಮೆಟ್ಲು ಫಸ್ಟು 7 ದಿನ ಕೋರ್ಸು ನಾನು ಯಾರು, ನನ್ನ ಆತ್ಮ ಯಾರು ಅನ್ನೋದು ಅನುಭವ. ನಾವೇನು ಅಂದ್ಕೊಂಡಿದ್ದೋ ಇದುವರೆಗೂ ನಾವು ದೊಡ್ಡದು ಶರೀರನೇ ದೊಡ್ಡದು ಅಂದ್ಕೊಂಬಿಟ್ಟಿದ್ದು. ಶರೀರ ದೊಡ್ಡದಲ್ಲ, ಆತ್ಮ ದೊಡ್ಡದು. ಈಗ ಆತ್ಮ ದೊಡ್ಡದು ಅಂದಾಗ ಈ ಶರೀರಕ್ಕೆ ಆತ್ಮ ಬೇಕು, ಆತ್ಮಕ್ಕೆ ಶರೀರ ಬೇಕು. ಇದು ಎರಡಿದ್ರೇ ಅದು ಮೂವ್ ಆಗೋದು. ಅದನ್ನು ಚೆನ್ನಾಗೇ ತಿಳ್ಕೊಂಡು ಆಮೇಲೆ ಭಗವಂತ ಯಾರು ಅನ್ನೋದು ತಿಳ್ಕೊಂಡು, ಇದುವರೆಗೂ ನಮ್ಗೆ ಭಗವಂತ ಅಂತ ಗೊತ್ತಿಲ್ವಲ್ಲ, ಅವನು ಹೆಂಗವನೇ, ನಿರಾಕಾರನ, ಶರೀರ ಅವನ ಏನು ಅನ್ನೋದು ಅದನ್ನು ತಿಳ್ಕೊಂಡು, ಅವನ ಮನೆ ನಮ್ಮ ಮನೆ ತಿಳ್ಕೊಂಡು ಆತ್ಮದ ಮನೆ ಎಲ್ಲಿ ಅನ್ನೋದು. ಈ ಜ್ಞಾನಕ್ಕೆ ಬರೋಕ್ಕಿಂತ ಮುಂಚೆ ನೀವು ಯಾವ ರೀತಿ ಇದ್ರಿ, ಬಂದಮೇಲೆ ನಿಮಗೆ ಆದ ವ್ಯವಹಾರ ಇದೆಲ್ಲ ಯಾವ ರೀತಿ ಬದಲಾಯಿತು ಜೀವನದಲ್ಲಿ? ಅದೇ ಇಲ್ಲಿ ಬಾಬನ ಮನೆಗೆ ಹೋಗಿ ಇಲ್ಲಿ ಬಂದು ಅನುಭವ ಮಾಡ್ತೀವಲ್ಲ, ಇಲ್ಲಿ ಅನುಭವ ಮಾಡಿದಾಗ ನಮ್ಮ ಮನೆಗೆ ಹೋಗಿ ಕೆಟ್ಟದ್ದು ಮಾಡಬಾರ್ದು, ಒಳ್ಳೆ ರೀತಿಲಿ ಹೋಗ್ಬೇಕು, ಒಬ್ರಿಗೆ ಒಳ್ಳೆ ತಿಳಿಸ್ಬೇಕು, ಆಮೇಲೆ ಬೇರೆಯವ್ರಿಗೆ ಪರಿಚಯ ಕೊಡಬೇಕು, ಬಾಬನ ಮನೆಗೆ ಬನ್ನಿ ತಿಳ್ಕೊಳ್ಳಿ ಅನ್ನೋದ ಈ ಥರ ಅನುಭವ ನಾವು ಇಲ್ಲಿ ತಿಳ್ಕೊಂಡು. ಮಧುಬನಕ್ಕೆ ಹೋಗಿದ್ದೀರಾ? ಎಷ್ಟು ಸತಿ ಹೋಗಿದ್ದೀರಾ? 3 ಸತಿ ಹೋಗಿ. ಅಲ್ಲಿ ನಿಮಗೆ ಯಾವ ರೀತಿ ಅನುಭವ ಆಯಿತು? ಯಾರ್ಯಾರನ್ನು ಭೇಟಿ ಮಾಡಿದ್ರಿ? ಅಂದರೆ ಭೇಟಿ ಇದು ಪ್ರಕಾಶ್ಮಣಿ ದಾದಿ ಇದ್ರು, ಅವರೊಬ್ಬರು ನಮಗೆ ಇದು, ಇನ್ನಿದ್ದವ್ರು ಯಾರು ನಮ್ಗೆ ಪರಿಚಯ ಇಲ್ಲ. ಅವ್ರ ಜೊತೆ ಮಾತಾಡಿದ್ರಾ? ಹಾಂ. ಏನು ಹೇಳಿದ್ರು? ಹಣ್ಣೆಲ್ಲ ಇಸ್ಕೊಂಡು, ಮಕ್ಕಳೇ ಚೆನ್ನಾಗಿ ಇದನ್ನ ಮಾಡ್ಕೊಳ್ಳಿ, ಏನೋ ಅನುಭವ ಮಾಡಿ, ಬಾಬಾ ಹೇಳಿದ್ದು ಬುದ್ಧಿಲಿ ತಿರುಗಿಸ್ಬೇಕು ಅಂತ ಈ ಥರ ಅಕ್ಕ ಅಮ್ಮ ಹೇಳಿ ದಾದಿ ಹೇಳಿದ್ದು. ಅಲ್ಲಿ ವಾತಾವರಣ ಪ್ರತಿಯೊಬ್ಬರನ್ನು ವಾತಾವರಣ ಅಂದರೆ ಅಲ್ಲಿ ಹೋಗಿದ್ಮೇಲೆ ನಾವೆಲ್ಲ ಸ್ವರ್ಗದಲ್ಲಿ ಇದ್ದೀವಿ ಅನ್ನೋಷ್ಟು ಅನುಭವ ನಮಗೆ. ಈ ಕಡೆ ಸಂಸಾರ ಇದೆಲ್ಲ ನಮ್ಮ ಮನಸ್ಸಿಗೆ ಬರಲ್ಲ, ಅದೊಂದು ಸ್ವರ್ಗ ಅನ್ನೋದೇ ಅನುಭವ ನಮಗೆ. ಬಾಬಾ ಬರೋ ದಿನಾಂಕ ಅಷ್ಟು ನಮಗೆ ಸಾಧ್ಯನೇ ಇಲ್ಲ, ಅಷ್ಟೊಂದು ಆನಂದ ಇರುತ್ತೆ ದಾದಿ ಮೇಲೆ. ಈ ಜ್ಞಾನ, ಯೋಗ, ಸೇವೆ, ಧಾರಣೆ, ಈ 4 ಪದಗಳ ಅರ್ಥ ಏನು? ಅದೇ ಸೇವೆ ಅಂದರೆ
ಬಾಬನ ಮನೆಗೆ ಏನೋ ಸೇವೆ ಕೊಟ್ಟು ಅದು ಮನ್ಸಾರ ಪ್ರೀತಿಯಿಂದ ಮಾಡ್ತೀವಿ. ಯಾವ ರೀತಿ ಸೇವೆ ಮಾಡ್ತೀರಾ? ಈಗ ಏನೋ ಒಂದು ಕೆಲಸ ಕೊಟ್ಟಿರ್ತಾರೆ ಅನ್ಕೊಳ್ಳಿ, ಆ ಕೆಲಸನ ಮನ್ಸಾರ ಮಾಡಬೇಕು. ಇಲ್ಲ ಅಂದರೆ ಅಯ್ಯೋ ನಾವು ಮಾಡೋಕ್ಕಾಗಲ್ಲ ಹಂಗೆ ಹಿಂಗೆ ಬೇಜಾರು ಮಾಡ್ಕೋಬಾರ್ದು. ಇದು ನಮ್ಮ ಅಪ್ಪನ ಮನೆ, ನಾವು ಮಾಡಬೇಕು, ನಾವು ಮುಂದಕ್ಕೊಂದು ಫಲ ಕಟ್ಕೊಬೇಕಂದ್ರೆ ಸೇವೆ ಮಾಡಬೇಕು ಅನ್ನೋದನ್ನ ಅದು ತಿಳ್ಕೊಂಡು. ಯೋಗ ಅಂದರೆ? ಯೋಗ ಅಂದರೆ ಅದೇ ಕ್ಲಾಸಿಗೆ ಬರಬೇಕು, ಅಮೃತ ವೇಳೆಗೆ ಎದ್ದೇಳಬೇಕು, 4 ಗಂಟೆಗೆ 5 ಗಂಟೆ ತನಕ ಮಾಡ್ಬೋದು, 3:30 ಇಂದ 4:30 ತನಕ ಮಾಡ್ಬೋದು, ನಮ್ಮ ಅನುಕೂಲ ಇದ್ದಂಗೆ ಅದೇನು ಬೇಕೋ ಅಷ್ಟು ಮಾಡ್ಕೋಬೋದು. ಜ್ಞಾನ? ಜ್ಞಾನ ಅಂದರೆ ಈಗ ಜ್ಞಾನ ತಿಳ್ಕೊಂಡಲ್ಲ ಕೋರ್ಸು, ಅದೇ ನಮ್ಮ ಜ್ಞಾನ ಅಂತ ಗೊತ್ತಾಗಿರೋದು. ಇನ್ನು ಇದಕ್ಕೆ ಇದು ನನ್ನ ತಿರುವಾಕಿ ಹೇಳಕ್ಕೆ ಗೊತ್ತಾಗಲ್ಲ. ಧಾರಣೆ ಅಂದರೆ ಯಾವ ರೀತಿ ಧಾರಣೆಗಳು ಮಾಡಬೇಕಾಗುತ್ತೆ? ಈಗ ಧಾರಣೆ ಅಂದರೆ ಇಲ್ಲಿ ಬಾಬನ ಮನೆಗೆ ಮುರಳಿ ಓದ್ತಾರಲ್ವ, ಆ ಮುರಳಿ ಪಾಯಿಂಟ್ ತಗೊಂಡು ನಾವು ವಿಚಾರ ಮಂಥನ ಮಾಡಬೇಕು. ಧಾರಣೆ, ಮೆಡಿಟೇಷನ್ ಮತ್ತು ಯೋಗ ಇದು ಯಾವ ರೀತಿ ಮಾಡಬೇಕು? ಇದರಿಂದ ಉಪಯೋಗ ಏನು? ಮೆಡಿಟೇಷನ್ ಇದು ನಾವು ಈಗ ಮನೇಲೇ ಇರ್ತೀವಿ ಅಂದ್ಕೊಳ್ರಿ, ಅಲ್ಲಿ ಯಾವಾಗ ನಮ್ಮ ಮನ್ಸು ಬರುತ್ತೋ ಬಾಬನ ನೆನ್ಪು ಮಾಡ್ಬೇಕು, ಕೂತ್ಕೊಂಡು ಮನೆಗೆ ಸಂಸಾರದ ಕೆಲಸ ಮಾಡಬೇಕು, ಸೇವೆ ಈ ಥರ. ಇನ್ನು ನಮಗೆ ಅಷ್ಟೆಲ್ಲ ಜಾಸ್ತಿ ಹೇಳಕ್ಕೆ ಗೊತ್ತಾಗಲ್ಲ. ಮನೆ ಮತ್ತು ಆಧ್ಯಾತ್ಮ ಇವೆರಡು ನೀವು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಾ? ಈಗ ನಾವು ಇಲ್ಲಿ ಬರುವಾಗ ಇಲ್ಲೂ ಬರ್ತೀವಿ, ಮನೇಲಿ ಇರಬೇಕಂದ್ರೆ ಗುರುಸ್ಥಲ್ಲಿ ಇರಬೇಕಾದ್ರೆ ಅಲ್ಲಿ ಏನು ಸೇವೆ ಇರುತ್ತೋ ಅಲ್ಲೂ ಮಾಡ್ತೀವಿ. ಎರಡು ಬ್ಯಾಲೆನ್ಸ್. ಈಗ ಬಾಬಾ ನೀವು ಮನೆ ಗುರುಸ್ಥೆಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದು ಕೂತ್ಕೊಳ್ಳಿ ಮಕ್ಕಳೇ ಅಂತ ಬಾಬಾ ಹೇಳಲ್ಲ. ಮಕ್ಕಳೇ ಎರಡು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ಅದಕ್ಕೋಸ್ಕರ ಅದು ಇದು ನಾವು ಎರಡು ಬ್ಯಾಲೆನ್ಸ್ ಮಾಡಿಕೊಂಡು. ಇಲ್ಲಿ ಕೆಲವೊಂದು ಧಾರಣೆ ಇದೆ, ಸಸ್ಯಾಹಾರಿ ಆಗಿರಬೇಕು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದು ಎಲ್ಲ ನಾವು ಅದೆಲ್ಲ ಪಥ್ಯ ಮಾಡ್ಕೊಂಡಿದ್ದೀವಿ. ಇವಾಗ ಏನಾಯಿತು ಅಂದರೆ ನನಗೆ ಸ್ವಲ್ಪ ಹುಷಾರಿಲ್ದಂಗೆ ಆಯಿತು. ಅದು ಇವಾಗ ಸೊಸೆ ಅಡುಗೆ ಮಾಡೋದು ಮಾತ್ರ ಈಗ ಊಟ ಮಾಡ್ತೀನಿ ಅಷ್ಟೇ. ಇದ್ದಿದ್ದು ಬೇರೆ ತಿನ್ನೋದು ಅದಂಥದ್ದು ಇಂಥದ್ದೆಲ್ಲ ಅದೆಲ್ಲ. ನಿಮ್ಮ ಪ್ರಕಾರ ಒಬ್ಬ ಮನುಷ್ಯನ ಜೀವನದಲ್ಲಿ ಈ ಜ್ಞಾನ ಮಾರ್ಗ ಅವಶ್ಯಕತೆ ಏನಿದೆ? ಒಂದು ಮನುಷ್ಯನಿಗೆ ಏನು ಬೇಕಾಗೈತಿ ಇವಾಗ ಅಂದರೆ ಒಂದು ಶಾಂತಿ ಬೇಕು ಅವ್ರ ಮನ್ಸಿಗೆ. ಆ ಶಾಂತಿ ತಿಳ್ಕೊಬೇಕಂದ್ರೆ ಈ ಪ್ರಪಂಚ ಎಲ್ಲಿ ತಿರುಗಿರೋ ಶಾಂತಿ ಸಿಗಲ್ಲ. ನಮ್ಮಲ್ಲಿ ನಾವೇ ಶಾಂತಿ ಹುಟ್ಟಿಕೊಬೇಕು. ಆ ಶಾಂತಿ ತಗೋಬೇಕಾದ್ರೆ ಈ ಬಾಬನ ಮನೆಗೆ ಬರಬೇಕು. ಇಲ್ಲಿ ಬಂದಾಗನೇ ಆ ಶಾಂತಿ ಸಿಕ್ಬೇಕಾದ್ರೆ ಬೇರೆ ಕಡೆ ಎಲ್ಲೂ ಸಿಕ್ಕಲ್ಲ. ನೀವು ಯಾರಿಗಾರು ಹೇಳಿ ಇಲ್ಲಿ ಬನ್ನಿ ಅಂತ ಏನಾದ್ರು ಕರ್ಕೊಂಡ್ಬಂದು ಅವ್ರು ಜ್ಞಾನಾರ್ಜನೆ ಮಾಡ್ಕೊಂಡಿದಾರ? ಮಾಡ್ಕೊಂಡಿದ್ದಾರೆ. ನಾವು ಸಿಕ್ತವ್ರಿಗೆಲ್ಲ ಹೇಳ್ತೀವಿ. ಆಮೇಲೆ ಮನ್ಸಿಂತ ಸಂಕಲ್ಪ ಮಾಡ್ತೀವಿ ಜಾಸ್ತಿ. ಈಗ ನಾವು ವಯಸ್ಸಾಯ್ತು, ಎಲ್ಲೂ ತಿರ್ಗಾಡಕ್ಕೆ ಹೋಗಲ್ಲ. ಅದಕ್ಕೆ ಇವಾಗ ನಾವು ಅಮೃತ ವೇಳೆಯಲ್ಲಿ ಮತ್ತು ಯಾವಾಗ ಮನಸ್ಸಲ್ಲಿ ಬರುತ್ತೋ ಆವಾಗ ವಿಷಯ ಎಲ್ಲ ಪರಿವರ್ತನೆ ಆಗಲಿ, ಯಾರು ತಿಳ್ಕೊಂಡಿಲ್ವೋ ಅವರೆಲ್ಲ ಬಂದು ತಿಳ್ಕೊಳ್ಳಿ, ಟೈಮ್ ಆಗೋಯ್ತು ಅಂತ ಈ ಥರ ಸಂಕಲ್ಪ. ಕೊನೆಯದಾಗಿ ಅಮ್ಮ, ನೀವು ವೀಕ್ಷಕರಿಗೆ ನಿಮ್ಮ ಅನುಭವ ಏನು ಹೇಳ್ತೀರಾ ಈ ಜ್ಞಾನದ ಬಗ್ಗೆ? ಅದೇ ನಾನು ಅನುಭವ ಹೇಳೋದೇನೆಂದರೆ, ಇಲ್ಲಿ ಬಾಬನ ಮನೆಗೆ ಹೋಗೋಣ, ಅಲ್ಲಿ ತಿಳ್ಕೊಳ್ಳೋಣ, ಆಮೇಲೆ ನಿಮ್ಗೊಂದು ಒಳ್ಳೇದು ದಾರಿ ಸಿಗುತ್ತೆ, ಅಲ್ಲಿ ನೀವು ಹೋಗಿ ಕರೆಕ್ಟಾಗಿ ಕೋರ್ಸ್ ತಗೊಳ್ಳಿ ಅಂತ ಅವ್ರಿಗೆಲ್ಲ ಹೇಳೋದು. ನಾನು ಯಾರು, ನಮ್ಮ ತಂದೆ ಯಾರು, ಆತ್ಮ ಯಾರು ಅನ್ನೋದನ್ನ ಫಸ್ಟು 3 ತಿಳ್ಕೊಬೇಕು. ಅದನ್ನು ಹೇಳ್ತೀವಿ ಬೇರೆಯವ್ರಿಗೆ. ಫಸ್ಟು ನಾನು ಯಾರು, ನಾನು ಆತ್ಮನ, ಶರೀರನ, ಆಮೇಲೆ ನಮ್ಮ ಆತ್ಮನ ಮನೆ ಯಾವುದು, ಆತ್ಮದ ತಂದೆ ಯಾರು ಅನ್ನೋದನ್ನ ನಾವು ಹೇಳ್ತೀವಿ. ಇಷ್ಟೇ, ಇನ್ನೇನು ಹೇಳಕ್ಕೆ ಹೋಗಲ್ಲ. ಯಾಕೆಂದ್ರೆ ಇದು ಸಿಕ್ಕಾಪಟ್ಟೆ ಹೇಳೋ ಮಾತಲ್ಲ. ಆಮೇಲೆ ಒಂದು ಮಾತು ತಪ್ಪಿ ಸಿಕ್ಕೊಂಡ್ರು ಭಾಳ ವಿಚಾರ ಆಗೋಗ್ಬಿಡುತ್ತೆ. ಅದರಿಂದ ಅನುಭವ ಮಾಡಿ 3 ಮಾತು ಹೇಳ್ಬೇಕು. ನಿಮಗೆ ಜ್ಞಾನದ ಬಗ್ಗೆ ಎಲ್ಲ ಥರ ಅನುಭವ ಆಗೈತೆ, ಅನುಭವನ ಆಗೈತೆ. ಹೆಂಗೆ ಬಂದು ನಾವು ಮಾಡಬೇಕು, ಹೆಂಗೊಬ್ರನ್ನ ಹೇಳಿ ಕರ್ಕೊಂಬರ್ಬೇಕು, ಮನಸ್ಸಿಂದ ಹೆಂಗೆ ಸಂಕಲ್ಪ ಮಾಡಬೇಕು ಅನ್ನೋದು. ಆದರೆ ನಾವು ಈ ಅಂಶ ಇರುತ್ತಲ್ಲ, ಈ ಕೊಕ್ಕರೆ ಜೊತೆ ಅಂಶ ಇದ್ದಾಗ ಹೆಂಗೆ ಅಂದಂಗೆ ಸಂಸಾರ ಜೊತೆ ನಾವೊಬ್ಬರು ಕೊಕ್ಕರೆ, ಅವ್ರ ಮನೆಗಿರೋರು, ನಾವೊಬ್ಬರು ಅಂಶ ಆಗಿದ್ದೀವಿ. ಅದಿಬ್ಬರು ಬ್ಯಾಲೆನ್ಸ್ ಮಾಡ್ಕೊಂಬರ್ತಾ ಇದ್ವಿ. ಶ್ರೇಷ್ಠತೆಯ ಸಂಸ್ಕಾರ ನಮ್ಮಲ್ಲಿ ಹುಟ್ಟಾಕುತ್ತೆ. ಅಷ್ಟೇ.
ಗೌರಮ್ಮ ಅವರೇ, ಇಷ್ಟೊತ್ತು ಸಹ ನಿಮ್ಮ ಅಮೂಲ್ಯ ಸಮಯವನ್ನು ನಮ್ಗೆ ಕೊಟ್ಟಿದ್ದೀರಾ, ನಿಮ್ಮ ಅನುಭವವನ್ನು ಹಂಚ್ಕೊಂಡಿದ್ದೀರಾ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಜೊತೆ ಇಷ್ಟೊತ್ತು ಗೌರಮ್ಮ ಅವರು ತಮ್ಮ ಅಭಿಪ್ರಾಯನ ಹಂಚ್ಕೊಂಡಿದ್ದಾರೆ. ಆತ್ಮ, ಪರಮಾತ್ಮ, ಅದರ ವಿಶೇಷತೆ ಏನು ಅನ್ನೋದನ್ನು ತಿಳಿಸಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.